ಈಗ ಈ ಪ್ರಸಕ್ತ ಪರಿಸ್ಥಿತಿಯಲ್ಲಿ ಮಹಾಕುಂಭ ಇದನ್ನೆಲ್ಲ ನಡೀತಾ ಇದೆ. ಅದನ್ನೆಲ್ಲ ನೋಡಿದಾಗ ಕೆಲವರು ಇಂಥ ಜೀವನ ಶೈಲಿ ವಿಭಿನ್ನವಾಗಿ ಸಮಾಜದಿಂದ ಬೇರೆ ರೀತಿಯಲ್ಲಿ ಬದುಕ್ತಿರೋರನ್ನೇ ನಮ್ಮ ಸನಾತನ ಸಂಸ್ಕೃತಿ ಅಂತ ಬಿಂಬಿಸ್ತಾ ಇದ್ದಾರೆ ಅಂತ ಕಾಣುತ್ತೆ. ಬಹುಶಃ ಸೋಷಿಯಲ್ ಮೀಡಿಯಾದ್ದು ಇರ್ಬೋದು, ಅದಕ್ಕಿಂತ ಹೆಚ್ಚಿನ ಸಂಸ್ಕೃತಿ ನಮ್ಮಲ್ಲಿದೆ. ಆದರೆ ಈಗ ಬಿಂಬಿಸ್ತಿರೋದಂತೂ ಸನಾತನ ಸಂಸ್ಕೃತಿ ಅಂದರೆ ಇದೆ, ಇವರೇನೆ ಅನ್ನೋ ರೀತಿಯಲ್ಲಿ. ಇದರಲ್ಲಿ ನಿಮ್ಮ ಅಭಿಪ್ರಾಯ ಏನು ಇದಕ್ಕೆ? ಅದರ ಮಹಾಕುಂಭ, ಅದರಲ್ಲಿ ಎಷ್ಟು ಜನ ಸಾಧುಗಳು ಅಂತ ಅಂದುಕೊಂಡವರು ಎಲ್ಲ ಬಂದಿದ್ದಾರೆ. ಅವರೆಲ್ಲ ಭಾರತೀಯ ಚಿಂತನೆಯನ್ನು ಅರ್ಥ ಮಾಡಿಕೊಂಡವರ ಅಂದರೆ ಇಲ್ಲ ಅನ್ನುವ ಉತ್ತರವೂ ಬರುತ್ತೆ. ಈ ಮೀಡಿಯಾದವ್ರಿಗೆ ಬೇರೆ ಕೆಲಸ ಇಲ್ಲ. ಅವುಗಳು ಏನು ಬಿಂಬಿಸ್ತಾ ಇದೆ ಹಾಗಲ್ಲಿ ಯಾವುದೂ ಇರಲ್ಲ. ಜನರಿಗೆ ಏನು ಹೇಳ್ಬೋದು, ನೋಡ್ರಪ್ಪ, ನಮ್ಮ ಪ್ರಾಚೀನ ಭಾರತದ ಸಂಸ್ಕೃತಿ ಏನಿದೆ ಜ್ಞಾನಕ್ಕಾಗಿ ಕರ್ಮ ಅಂತ ಹೇಳ್ತಾ ಇದೆ. ಕೇವಲ ಕರ್ಮಠವಲ್ಲ. ನೀವು ಏನೇ ಅನುಷ್ಠಾನ ಮಾಡಿದ್ರು, ಸ್ನಾನ, ಸಂಧ್ಯಾವಂದನೆ, ದೇವರ ಪೂಜೆ, ಇವುಗಳಲ್ಲಿ ಸೊಗಸಾದ ಭಾವನೆಗಳಿದೆ. ಆ ಭಾವನೆ ಎತ್ತರಕ್ಕೆ ಹೋಗ್ತಿದ್ದ ಹಾಗೇನೆ ಈ ಅನುಷ್ಠಾನಗಳು ಸ್ವಲ್ಪ ಕಡಿಮೆ ಆಗುತ್ತೆ ಅಥವಾ ಸಮಾನವಾಗಿ ಇರುತ್ತೆ. ಅನುಷ್ಠಾನ ಮತ್ತು ಜ್ಞಾನ ಎರಡು ಸಮಾನವಾಗಿ ಮೇಲ್ಗಡೆ ಹೋಗ್ತಾ ಇರುತ್ತೆ. ಎಲ್ಲ ಕಡೆ ಇದು ಜಾಸ್ತಿ ಆಗ್ತಿದ್ದಾಗೆ ಕಡಿಮೆ ಆಗುತ್ತೆ ಅಂತ ನಾನು ಹೇಳಲ್ಲ. ಆದರೆ ಭಾರತೀಯ ಸಂಸ್ಕೃತಿ ಅನ್ನೋದು ಜ್ಞಾನ ಪ್ರಧಾನ. ಈಗ ಅದು ಜನರಿಗೆ ಮರ್ತಿದೆ, ಕರ್ಮ ಪ್ರಧಾನ ಅಂತ ಅಂದ್ಕೊಂಡಿದ್ದಾರೆ. ಅದರಿಂದಾಗಿ ಅವ್ರಿಗೆ ಕುಂಭದ ಮೇಲೆ ಕಂಡುಬೀಳುತ್ತೆ. ಕುಂಭದಲ್ಲಿ ಬರುವವರು, ಮುಳುಗುವವರು ಎಲ್ಲರೂ ಕೂಡ ಭಾರತೀಯ ಸಂಸ್ಕೃತಿಯ ಅಧಿಕೃತ ಪ್ರತಿನಿಧಿಗಳು ಅಂತ ಅಂದ್ಕೊಂಡ್ಬಿಡ್ತಾರೆ. ಹಾಗೆ ತಿಳ್ಕೊಂಡಿರ್ಲಿಕ್ಕೂ ಸಾಕು. ಆದರೆ ಸ್ಪಷ್ಟವಾಗಿ ಹೇಳಿದೆ, ಜ್ಞಾನದಿಂದಲೇ ಮುಕ್ತಿ. ಪ್ರಯಾಗ ಸ್ನಾನ ಮೊದಲಾದವುಗಳು ಜ್ಞಾನಕ್ಕೆ ಪೋಷಕ. ಪಾಪ ಪರಿಹಾರ ಆಗಿ ಜ್ಞಾನ ಬಂದು ಜ್ಞಾನದಿಂದ ಮುಕ್ತಿ ಆಗುತ್ತೆ. ಪಾಪ ಅಂದರೆ ಏನು? ಮನಸ್ಸಿನ ಜ್ಞಾನ ಪ್ರತಿಬಂಧಕವಾದ ಭಾವನೆ ಏನಿದೆ ಅದೇ ಪಾಪ. ಅಹಂಕಾರ ಮೊದಲಾದವುಗಳು ಅದು ಪಾಪವೇ. ನಾವು ಅಲ್ಲಿಗೆ ಹೋಗ್ತಾ ಇದ್ದಾಗ, ತೀರ್ಥಕ್ಷೇತ್ರಗಳಲ್ಲಿ ಸಂಚಾರ ಮಾಡ್ತಾ ಇದ್ದಾಗ ಒಂದು ವಿನೀತ ಭಾವನೆ ಮೂಡುತ್ತೆ. ಪ್ರಕೃತಿಯ ಬಗ್ಗೆ ಬೆರಗು ಮೂಡುತ್ತೆ. ಈ ಪ್ರಕೃತಿಯನ್ನು ಸೃಷ್ಟಿಸಿದ ದೇವರ ಬಗ್ಗೆ ಒಂದು ಮೆಚ್ಚುಗೆ ಮೂಡುತ್ತೆ. ಅವನನ್ನು ಪಡ್ಕೊಳ್ಬೇಕು ಅಂತಾಗತ್ತೆ. ಸ್ಥಳೀಯ ವಿದ್ವಾಂಸರ ಜೊತೆಗೆ ಚರ್ಚೆ, ಇವತ್ತಿನ ಪ್ಯಾಕೇಜ್ಗಳಲ್ಲಿ ಅದಿರಲ್ಲ. ಸ್ಥಳೀಯ ವಿದ್ವಾಂಸರುಗಳಲ್ಲಿ ಆ ಕ್ಷೇತ್ರದ ಬಗ್ಗೆ ಮತ್ತು ಬೇರೆ ಬೇರೆ ಪ್ರಮೇಯಗಳ ಬಗ್ಗೆ ಚರ್ಚೆಯನ್ನು ಕೂಡ ತೀರ್ಥಯಾತ್ರೆ ಒಳಗೊಂಡಿದೆ. ಈಗ ಪ್ಯಾಕೇಜಲ್ಲಿ ಸೀದಾ ಹೋದೆವು, ಅಲ್ಲಿಯ ಸ್ಥಳೀಯ ಸಂಸ್ಕೃತಿಗೆ ಸ್ಪರ್ಶವೇ ಇಲ್ಲದೆ ನಮ್ಮದೇನೋ ಒಂದು ಮಾಡಿಕೊಂಡು ಬಂದೆವು, ಈ ತರಹ ಆಗ್ತಾ ಇದೆ. ಅಂದಾಗಿ ಈ ತರಹದ ತೀರ್ಥಯಾತ್ರೆಯನ್ನು ಹೇಳ್ತಾ ಇಲ್ಲ. ಮತ್ತು ಈಗ ಹೋಗಿ ಮುಳುಗೋದು ಬರೋದು ಅದು ಮೋಕ್ಷ ಕೊಡುತ್ತೆ ಅಂತ ಯಾರೂ ಹೇಳ್ತಾ ಇಲ್ಲ. 12 ವರ್ಷಕ್ಕೊಮ್ಮೆ ಗುರು ಕುಂಭದಲ್ಲಿ ಬಂದಾಗ ತೀರ್ಥ ಸ್ನಾನ ಪುಣ್ಯ, ಇದು ನಮ್ಮ ಪ್ರಾಚೀನ ಭಾರತದ ನಡೆ. ಅದರಿಂದಾಗಿ ಇಷ್ಟು ಜನ ಗಂಗೆಯ ಬಗ್ಗೆ ಭಕ್ತಿಯನ್ನು ಹೊಂದಿದ್ದಾರೆ, ಭಾರತೀಯ ಸಂಸ್ಕೃತಿಯ ಹಿನ್ನೆಲೆಯಲ್ಲಿ ತಮ್ಮನ್ನು ಗುರುತಿಸ್ಕೋತಾರೆ ಅನ್ನೋದು ಹೆಮ್ಮೆಯ ವಿಚಾರವೇ. ಆದರೂ ಅಲ್ಲಿಗೆ ಹೋಗಿ ನೋಡಿದ್ರು ಅದು ಎದೆ ತುಂಬಿ ಬರುತ್ತೆ ಅಂತನಾದರೂ ಆದರೂ ಭಾರತೀಯ ವಿಚಾರಧಾರೆಯ ಪ್ರತಿನಿಧಿ ಅಲ್ಲ. ಏನು ತಿಳ್ಕೊಳ್ಳಿಕ್ಕೂ ಆಗಲ್ಲ, ಏನು ಗೊತ್ತೂ ಆಗಲ್ಲ. ಅವರ ಗ್ರಂಥದ ಆಳ ಏನು, ಅವರ ಚಿಂತನೆ ಏನು ಇತ್ಯಾದಿಗಳನ್ನೆಲ್ಲ, ಈ ಗ್ರಂಥಗಳನ್ನೆಲ್ಲ ಓದಿ ಅಲ್ಲಿ ಹೋಗಿ ಆನಂದ ಅನುಭವಿಸಿ ಮತ್ತೆ ಬಂದು ಗ್ರಂಥಾಭ್ಯಾಸದಲ್ಲಿ ತೊಡಗಬಹುದು. ಹೀಗಾಗಿ ಜ್ಞಾನವೇ ಪ್ರಧಾನ, ಕರ್ಮ ಅಲ್ಲ. ಕರ್ಮ ಅನ್ನೋದು ಇಲ್ಲ ಅಂತಲ್ಲ, ಕರ್ಮ ಬೇಡ ಅಂತಲ್ಲ, ಕರ್ಮ ಜ್ಞಾನಕ್ಕೆ ಪೋಷಕ. ಅವ್ರನ್ನ ಆ ತರಹ ಹೇಳಲಿಕ್ಕೆ ಬರಲ್ಲ.